ಕಾರ ಸೇವಕರು ಅಥವಾ ಕರ ಸೇವಕರಿದ್ದಾರೆ, ಕನ್ನಡಿಗರಿದ್ದಾರೆ, ಹಾಗೆ ಉಡುಪಿಯಿಂದ ಬಂದವರಿದ್ದಾರೆ. ನನ್ನ ಕಲೀಗ್ ಶ್ರುತಿ ಜೊತೆ ಕಾರ ಸೇವಕರಿದ್ದಾರೆ. ಅವರು ರಾಮಲಲ್ಲನ ದರ್ಶನಕ್ಕೋಸ್ಕರ ಇಲ್ಲಿಗೆ ಆಗಮಿಸಿದ್ದಾರೆ. ರಾಮ ಜನ್ಮಭೂಮಿಗೆ ಮಾತನಾಡಿಸ್ತಾ ಹೋಗೋದಾದ್ರೆ ಶ್ರುತಿ. ಸರ್ ಚಂದ್ರಶೇಖರಪ್ಪ ಅಂತ ಕರ್ನಾಟಕದವರು, ದಾವಣಗೆರೆ ಬೆಳನೂರು. 90ನೇ ಇಸ್ವಿಯಲ್ಲಿ ಇಲ್ಲಿ ಅಯೋಧ್ಯೆಯಿಂದ ರಾಮ ಜ್ಯೋತಿ ದಾವಣಗೆರೆ ಬಂತು. ಅವಾಗೆಲ್ಲ ನಾವು ರಾಮ ಜ್ಯೋತಿನ ಮೆರವಣಿಗೆ ಮಾಡಿ ದಾವಣಗೆರೆ ಮೆರವಣಿಗೆ ಮಾಡಿದಾಗ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ಅಲ್ಲಿ ನೂರಾರು ಜನ ಪ್ರಾಣ ಇದಾಯ್ತು. ಅಂಥ ನೋಡಿ ನಾವು ಅಯೋಧ್ಯೆನ ಮುಂದೆ ನೋಡ್ತಾವಿಲ್ಲ ಅನ್ನೋ ಗೊತ್ತಿದ್ದಿಲ್ಲ. ಅವತ್ತಿನಿಂದ ಎಷ್ಟು 90ನೇ ಹೋರಾಟದಲ್ಲಿ ತಾವು ಇದ್ರಿ? ನಾವು ಇದ್ವಿ. 6 ತಿಂಗಳು ಬಳ್ಳಾರಿ ಹಾಕಿದ್ರು ನಮ್ಮೆಲ್ಲ ಜೈಲಿನಾಗೆ. ಅದು ಮುಗಿಸ್ಕೊಂಡು ಅಯೋಧ್ಯೆ ನೋಡ್ತೇವಿಲ್ಲ ಅನ್ನೋದು ಗೊತ್ತಿದ್ದಿಲ್ಲ. ಈಗ ಅಯೋಧ್ಯೆಗೆ ಬಂದು ಇಂಥ ಚಳಿ ಅಂತ ಅಲ್ಲಿ ದಾವಣಗೆರೆಯಲ್ಲಿ ಯಾಕೆ ಹೋಗಿರಿ ಇಂಥ ಚಳಿಯಾಗೆ ಇದ್ರಾಗಂದ್ರು ನಾವು ನೋಡ್ತೇವೆ. ಅಲ್ಲ, ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಜೈಲಿಗೆ ಹೋಗಿ ಬಂದ್ರಿ ಪಾಪ. ಈಗ ರಾಮ ಜನ್ಮಭೂಮಿಗೆ ಬಂದ್ರಿ, ರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಹೇಗೆ ಅನಿಸ್ತು ನಿಮಗೆ? ಎಷ್ಟೋ ಚಳಿ ಇದ್ರು ನಮ್ಮ ಚಳಿ ಐತೆ ಇಲ್ಲ ನಂಗೆ ಐತಿ, ಅಷ್ಟು ಚಳಿ ಐತಿ. ನಮಗೆ ಚಳಿ ಅಂತ ಅನಿಸಿಲ್ಲ. ಬಂದು ಇಂಥ ಪುಣ್ಯಸ್ಥಳ ನೋಡಿವಲ್ಲ ಅಂತ ಖುಷಿ, ಅಷ್ಟು ಸಂತೋಷ. ಬಹಳ ಹೆಮ್ಮೆ ಆಗ್ತಿರ್ಬೇಕು, ಕಾರಣ ಹೋರಾಟದ ಹಾದಿ ಕಂಡವರು, ಹೋರಾಟದಲ್ಲಿ ಭಾಗಿಯಾದವರು. ಈಗ ನಮ್ದು ಜೀವನನ ಪಾವನ ಆಯ್ತು ಇಲ್ಲಿ ಬಂದು. ಈಗ ನೋಡಿದ ಮೇಲೆ ನಾವು ಜೀವನದಾಗ ನೋಡ್ತಾವಿಲ್ಲ ಅನ್ನಂಗೆ ಆಯಿತು. ಬಂದು ನೋಡಿದ್ವಲ್ಲ, ಅದು ಎಷ್ಟೇ ಜನ ರಶ್ ಇರಲಿ ನಾವು ನೋಡ್ತೇವೆ, ಹೋಗ್ಲೇಬೇಕಂತಂದು ಈಗ ಒಂದು 12 ಜನ ನಾವು ಒಂದು ಟಿ ಮಾಡ್ಕೊಂಡು ಇಲ್ಲಿ ಬಂದು ಖುಷಿ ಆಯ್ತು. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ಅಂತ. ಹೇಗೆ ಬಂದ್ರಿ ಅಯೋಧ್ಯೆಗೆ? ಅಯೋಧ್ಯೆಗೆ ಅಲ್ಲಿಂದ ಉಡುಪಿ ಕುಂದಾಪುರದಿಂದ ಬೆಂಗಳೂರು ಬಂದ್ವಿ. ಬೆಂಗಳೂರಿಂದ ಯಶವಂತಪುರ ಟ್ರೈನ್ ಮಾಡಿದ್ವಿ. ಯಶವಂತಪುರ ಟ್ರೈನ್ ಮಾಡಿಬಿಟ್ಟು ಒಂದು ಟ್ರೈನ್ ಮಿಸ್ ಆಯಿತು. ಯಾವುದು ವಾರಣಾಸಿ ಮಾಡಿದೆ, ಇಲ್ಲಿಗೆ ಟ್ರೈನ್ ಇಲ್ಲ ಅಂತ ಹೇಳಿದರು. ವಾರಣಾಸಿ ಮಾಡಿದೆ. ನಾವು ಬರೋದು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯಿತು, ಟ್ರೈನ್ ಪಾಸ್ ಆಯಿತು. ಅದ್ರ ನಂತರ ನಮಗೆ ಮತ್ತೆ ಟ್ರೈನ್ ಇಲ್ಲಲ್ಲ. ಗಾಡಿಗೆ ಅವ್ರು ಹೇಳಿದರು, ನೀವು ನೋಡಿ ನೀವು ಝಾನ್ಸಿಗೆ ಹೋಗಿ, ಝಾನ್ಸಿಯಿಂದ ಮತ್ತೊಂದು ಈಚೆಗಡೆ ಒಂದು ಊರಿದೆ ಅಲ್ಲಿ ಹೋಗಿ, ಅಲ್ಲಿಂದ ಅಯೋಧ್ಯೆಗೆ ಹೋಗ್ತದೆ ಅಂತ ಹೇಳಿದ್ರು. ಈಗ 3 ಟ್ರೈನ್ ಮಿಸ್ ಮಾಡಿ ಬಂದು 8 ದಿವಸ ಆಯ್ತು ನಾನು ಬಂದು. ಅಷ್ಟೆಲ್ಲ ಕಷ್ಟಪಟ್ಟು ಬಂದ್ರಿ, ಕಡೆಗೂ ರಾಮನನ್ನ ನೋಡಿದ್ರ? ನೋಡಿದ್ದೀನಿ. ದಿವಸ ನೋಡ್ತಾ ಇದ್ದೀನಿ. ದಿವಸ ಹೋಗಿ ಬರ್ತಾ ಇದ್ದೀನಿ. ಆದರೆ ಅಷ್ಟು ಕ್ಯೂ ಇಲ್ಲ, ಅಷ್ಟು ಬಂದೋಬಸ್ತ್ ಇಲ್ಲ. ಈಗ ದಿವಸ ಆದಂತ ಫುಲ್ ಬಂದೋಬಸ್ತ್ ಮಾಡ್ತಿದ್ದಾರೆ. ಸಂತೋಷ. ಆದರೆ ನಾವು ನೋಡೋದಕ್ಕೆ ಇನ್ನು ಸಾರ್ಥಕ ಆಯಿತು. ನಾವು ಇನ್ನು ಸತ್ರು ತೊಂದರೆ ಇಲ್ಲ, ಅಷ್ಟು ಮನಸ್ಸಿಗೆ ರಾಮನ್ ನೋಡಿದ್ದೆ ಸಾರ್ಥಕ. ಕಣ್ಣು ತುಂಬಿ ಹೋಗಿದೆ. ಆದರೆ ನಾವು ಬಂದಿದ್ದು ಒಬ್ಬನೇ. ನಮ್ಮಲ್ಲೆಲ್ಲ ಹೇಳಿದರು, ನೀವು ಹೋಗೋದು ಬೇಡ, ಒಬ್ಬನೇ ಹೋಗೋದು ಬೇಡ, ಅಲ್ಲಿ ಜನಗಳು ಸರಿ ಇಲ್ಲ, ಅಲ್ಲೂ ಗಲಾಟೆ ಆಗ್ತದೆ. ಹಿಂದೂ ಮೊದಲು ಹೋಗಲಿ, ನನ್ನ ಜೀವ ಹೋಗಲಿ, ಮೊದಲು ಹೋಗಿದ್ದಾರೆ ಬಿಡಿ, ನಂದು ಹೋಗಲಿ ಅಂತ ಬಿಟ್ಟು ನಾವು ಹೊರಟು ಬಂದೆ. ಅಷ್ಟು ಸಮರ್ಪಣೆ ಯಾಕೆ? ರಾಮನ್ಗೋಸ್ಕರ ಪ್ರಾಣನೂ ಕೊಡೋಕ್ ಸಿದ್ಧ ಅಂತ ಯಾಕೆ ಅನ್ಸುತ್ತೆ? ರಾಮ ನಮ್ಮವ. ನಮ್ಮದೇ ರಾಮ ಜನ್ಮಭೂಮಿ, ನಮ್ಮದೇ, ಬೇರೆಯವ್ರದ್ದಲ್ಲ. ಅದು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ, ಬಿಟ್ಟು ನಮ್ಮದೇ. ಅದು ಯಾವಾಗ ಆಗಿದೆ ಬಲತ್ಕಾರದಿಂದ ಅವ್ರು ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಈಗ ನಮಗೆ ಆಗಿದೆ, ಇನ್ನು ಬಿಟ್ಕೊಡೋದಿಲ್ಲ. ಆದರೆ ನಾನು ಬಿಟ್ಕೊಡೋದಿಲ್ಲ, ಮತ್ತು ಜನಗಳು ಬಿಟ್ಕೊಡೋದಿಲ್ಲ, ಎಲ್ಲ ಸೇರಿದ್ದಾರೆ. ಶ್ರೀರಾಮ್ಗೆ ಜೈ. ಇದೇ ಈ ಬಾವುಟ ಇಟ್ಕೊಂಡು ಬಂದಿದ್ದೀನಿ ನಾನು. ತಮ್ಮ ಹೆಸರು? ಶರಣ್ ಬಸವ ಸಜ್ಜನ್ ಅಂತ, ಬಾಗಲಕೋಟೆಯಿಂದ ಬಂದಿದ್ದೇನೆ. ಹೇಗೆ ಅನ್ನಿಸ್ತಾ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿರೋದು, ರಾಮಲಲ್ಲ ಪ್ರತಿಷ್ಠಾಪನೆ ಆಗ್ತಿರೋದು? ವಿಶ್ವದ ಒಂದು ಕೇಂದ್ರ ಬಿಂದು ಅಯೋಧ್ಯೆ. ಹಿಂದೂಗಳಾಗಿ ನಮಗೆ ಭಾಳ ಒಂದು ಸಂತೋಷದ ಸಮಯ. ಯಾಕಂದರೆ 500 ವರ್ಷದ ಸಂಘರ್ಷ. ಯಾವುದೋ ದೇವಸ್ಥಾನದ ಪ್ರತಿಷ್ಠಾಪನೆ ಅಲ್ಲ, ಇದು ಭಾರತೀಯ ಹಿಂದುತ್ವದ ಪುನರುತ್ಥಾನ ಅಯೋಧ್ಯೆ ಅನ್ನೋದು. ಯುವಕರಿದ್ದೀರಿ, ಸಾಕಷ್ಟು ಜನ ರಜಾ ಸಿಕ್ಕಿದ್ರೆ ಸಾಕು ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾರೆ, ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ತಾರೆ. ನೀವು ಅಯೋಧ್ಯೆಗೆ ಬಂದಿದ್ದೀರಲ್ಲ, ಯಾಕೆ ಅಂತ ಹೇಳಿ? ಯಾಕಂದರೆ ಯಾವುದೋ ತೀರ್ಥಕ್ಷೇತ್ರಕ್ಕೆ ಪ್ರವಾಸಕ್ಕೆ ಹೋಗ್ಬೋದು, ಆದರೆ ಇಲ್ಲಿ ಬಂದಿದ್ದು ಒಂದು ಸಾರ್ಥಕ ಕ್ಷಣ. ಯಾಕಂದರೆ 6 ಲಕ್ಷ ಜನ ಬಲಿದಾನ ಮಾಡಿದರೆ, 72 ಯುದ್ಧಗಳಾಗಿದೆ. ಅನೇಕ ಜನ ಕರಸೇವಕರು 90-92ರಲ್ಲಿ ಜೀವವನ್ನು ಅರ್ಪಿಸಿದ್ದಾರೆ. ಅನೇಕ ಜನ ಗುಂಡಿಗೆ ಬಲಿಯಾಗಿದ್ದಾರೆ, ಅನೇಕ ಜನ ಸರಿಯೂ ನದಿಯಲ್ಲಿ ಮೊಸಳೆಗೆ ಬಲಿಯಾಗಿದ್ದಾರೆ. ಅದರ ನಂತರವೂ ಸಹಿತ ಹಿಂದೂ ಸಮಾಜ ತನ್ನ ದಿಗ್ವಿಜಯದ ಮೂಲಕ, ಕಾನೂನು ಸಂಘರ್ಷದ ಮೂಲಕ ಎಲ್ಲವನ್ನು ಗೆದ್ದು ಇವತ್ತೊಂದು ಸಾರ್ಥಕ ಕ್ಷಣಕ್ಕೆ, ಈ ಶತಮಾನಕ್ಕೆ ರಾಮ ಜನ್ಮಭೂಮಿ ಉದಾಹರಣೆ. ಬಟ್ ರಾಮ ಜನ್ಮಭೂಮಿ ಹೆಸರಲ್ಲಿ ರಾಜಕೀಯ ನಡೀತಾ ಇದೆ. ಒಂದು ಪಕ್ಷದವರು ಕ್ರೆಡಿಟ್ ತಗೊಳ್ಳೋಕ್ಕೋಸ್ಕರ ತರಾತುರಿಯಲ್ಲಿ ಅಪೂರ್ಣ ಮಂದಿರನ ಉದ್ಘಾಟನೆ ಮಾಡ್ತಿದ್ದಾರೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಅವರಿಗೆ ಎಲ್ಲದರಲ್ಲೂ ರಾಜಕೀಯ ಮಾಡುವಂಥ ಒಂದು ಚಟ ಇರೋದ್ರಿಂದ ಎಲ್ಲದಕ್ಕೂ ಒಂದು ಚಂದ್ರಯಾನಕ್ಕೂ ಕಮೆಂಟ್ ಮಾಡ್ತಾರೆ. ಮೋದಿಯವರು ಅಹಮದಾಬಾದ್ ಸ್ಟೇಡಿಯಂಗೆ ಹೋದರೂ ಕಮೆಂಟ್ ಮಾಡ್ತಾರೆ. ಆದರೆ ಎಲ್ಲೋ
ಬೆರಳೆಣಿಕೆ ಜನ ಮಾತಾಡ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಳ್ಳದೆ ವಿಶ್ವದ ಅನೇಕ ಜನ ಈಗ ಟೈಮ್ ಸ್ಕೋರಲ್ಲೂ ಸಹಿತ ಲೈವ್ ಬಿಡ್ತಾ ಇದ್ದಾರೆ. ಅನೇಕ ಜನ ನೇಪಾಳದಿಂದ ಬಂದಿದ್ದಾರೆ, ಫ್ರಾನ್ಸಿಂದ ಬಂದಿದ್ದಾರೆ, ಭಾಷೆ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ, ಆದರೂ ಸಹಿತ ಶ್ರೀರಾಮ ಅನ್ನೋ ಕಾರಣಕ್ಕೆ ಅಯೋಧ್ಯೆಯಲ್ಲಿ ಬಂದು ಅನೇಕ ಜನ ಸರಿಯೂ ನದಿ ದಂಡೆಯಲ್ಲಿ ಮಲಗಿದ್ದಾರೆ, ಫುಟ್ಪಾತ್ಗಳಲ್ಲಿ ಮಲಗಿದ್ದಾರೆ. ಅವರೆಲ್ಲರ ಒಂದು ಆಸ್ಥೆ, ಒಂದು ಶ್ರದ್ಧೆ ರಾಮ. ಸೊ ಇದೇ ರಾಮನ ಜಪದಲ್ಲಿ ರಾಮನಿಗೋಸ್ಕರ ಮತ್ತೊಂದು ಸತಿ ಜೋರಾಗಿ ಕನ್ನಡಿಗರೆಲ್ಲರೂ ಸೇರಿ ಜೈ ಶ್ರೀರಾಮ್ ಹೇಳ್ಬೋದು. ಇದು ಕನ್ನಡಿಗರ ಮಾತು. ದೂರದ ಊರುಗಳಿಂದ ಟಿ ಮಾಡಿಕೊಂಡು ಬೇರೆ ಬೇರೆ ವಾಹನಗಳನ್ನ ಮಾಡಿಕೊಂಡು ರಾಮನನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಯೋಧ್ಯೆಗೆ ಆಗಮಿಸ್ತಿದ್ದಾರೆ. ಚಳಿ ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಕೂತು ಯಾರು ಈ ಲೈವ್ ನ್ಯೂಸನ್ನು ಗಮನಿಸ್ತಿದ್ದೀರಿ, ಕರ್ನಾಟಕಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಇಲ್ಲಿ ಒಂದು 10 ಇನ್ಫ್ಯಾಕ್ಟ್ 15-20% ಚಳಿ ಜಾಸ್ತಿ ಇರುತ್ತೆ. ನಮ್ಮ ಕರ್ನಾಟಕದವರಿಗೆ ಇಲ್ಲಿ ಹೊಂದ್ಕೊಳ್ಳೋದು ಈ ವೆದರ್ಗೆ ಕಷ್ಟನೇ. ಆದರೆ ರಾಮ ಅನ್ನೋ ಆ ಒಂದು ಪದ, ರಾಮ ಅನ್ನೋ ಆ ಒಂದು ನಾಮಕ್ಕೋಸ್ಕರ, ಆತನನ್ನು ಕಣ್ತುಂಬಿಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಚಳಿ ಆದರೂ ಸರಿ, ಎಷ್ಟೇ ಕಷ್ಟ ಆದರೂ ಸರಿ, ನಾವು ರಾಮನನ್ನ ನೋಡಲೇಬೇಕು, ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಮಂದಿರವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ದೂರದ ಊರುಗಳಿಂದ, ಕರ್ನಾಟಕದಿಂದ ಕನ್ನಡಿಗರು ಆಗಮಿಸ್ತಿದ್ದಾರೆ.